ಸ್ನೇಹಿತರೆ, ನೀವೇನಾದ್ರೂ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಅಂತ ಹೇಳ್ಬೋದು. ಏನಕ್ಕೆ ಸುಮಾರು ಜನರಿಗೆ ಸ್ಟ್ರೈಕ್ ಪ್ರೈಸ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಬರಲ್ಲ, ಬಂದರೂ ಕೂಡ ಒಂದು ಅಡ್ವಾನ್ಸ್ ಆದಂತಹ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡೋದಕ್ಕೆ ಬರೋದಿಲ್ಲ. ಇವತ್ತು ನಾನು ನಿಮಗೆ ಒಂದು ಕ್ಯೂ ಪ್ಲಸ್ ನ ನೆಕ್ಸ್ಟ್ ಆಪ್ಷನ್ ನಲ್ಲಿ ಯಾವ ರೀತಿ ಒಂದು ಅಡ್ವಾನ್ಸ್ ಸ್ಟ್ರಾಟಜಿಗಳನ್ನ ನೀವು ಬಿಲ್ಡ್ ಮಾಡಬಹುದು, ಯಾವ ರೀತಿ ಪ್ರೋ ಆಗಿ ಟ್ರೇಡಿಂಗ್ ಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇರತಕ್ಕಂಥದ್ದು ಟ್ರೇಡ್ಜಿನಿ ಕ್ಯೂ ಪ್ಲಸ್ ಅವರ ಪ್ಲಾಟ್ಫಾರ್ಮ್ ನಲ್ಲಿ. ಸೊ ನಿಮ್ಗೆ ಏನಾದ್ರು ಡಿಮಾರ್ಟ್ ಅಕೌಂಟ್ ಅವಶ್ಯಕತೆ ಇತ್ತು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಈ ಒಂದು ಡಿಮಾರ್ಟ್ ಅಕೌಂಟ್ ನೀವು ಓಪನ್ ಮಾಡ್ಕೊಳ್ಬಹುದು. ಓಕೆ, ಸೊ ಈಗ ಬರೋಣ. ಸೊ ಯಾವ ರೀತಿಯ ಒಂದು ನಿಮ್ಮ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ಕೊಡ್ತಿದ್ದೀನಿ. ನೋಡಬಹುದು ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ದೊರೆಯುತ್ತೆ ಅಂತ ಹೇಳ್ಬೋದು. ಈಗ ನಾನು ಏನ್ ಮಾಡ್ತೀನಿ, ಸೊ ಈ ಒಂದು ನೆಕ್ಸ್ಟ್ ಆಪ್ಷನ್ ನೀವು ನೋಡಬಹುದು, ಇಲ್ಲಿ ಸುಮಾರು ರೀತಿಯ ಒಂದು ಆಪ್ಷನ್ಗಳು ಸಿಗುತ್ತೆ. ಇದರ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನ ಮಾಡಿದ್ದೇನೆ, ನೀವು ಹೋಗಿ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಬಹುದು. ಈಗ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಆಪ್ಷನ್ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ನಿಮ್ಮ ಮುಂದೆ ಈ ಒಂದು ಇಂಟರ್ಫೇಸ್ ಏನಿದೆ ಇದು ಲಭ್ಯ ಇದೆ. ಈಗ ನಾನು ಏನ್ ಮಾಡ್ತೇನೆ, ಇಲ್ಲಿ ಮೇಲ್ಗಡೆ ನಿಮಗೆ ಸ್ಟ್ರಾಟಜಿ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ. ಓಕೆ, ನೀವು ನೋಡ್ತಾ ಇರಬಹುದು. ಈಗ ನಾನು ಏನ್ ಮಾಡ್ತೇನೆ, ಇದರಲ್ಲಿ ಸ್ಟ್ರಾಟಜಿ ಬಿಲ್ಡರ್ ನ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನಿಮಗೆ ತುಂಬಾನೇ ಫ್ಯೂಚರ್ಸ್ ಇದೆ. ನೀವೇನಾದ್ರೂ ಒಬ್ಬ ಪ್ರೋ ಅಡ್ವಾನ್ಸ್ ಆದಂತಹ ಒಂದು ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಸಾಕಷ್ಟು ಒಂದು ಫ್ಯೂಚರ್ಸ್ ಗಳು ದೊರೆಯುತ್ತೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಒಂದರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದರ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಸ್ಟ್ರಾಟಜಿ ಬಿಲ್ಡರ್ ನ ಓಪನ್ ಮಾಡಿದಾಗ ಮತ್ತೆ ಹೇಳ್ತಾ ಇದ್ದೀನಿ, ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಟ್ರಾಟಜಿ ಬಿಲ್ಡರ್ ನಾನು ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ಡಿಫಾಲ್ಟ್ ಆಗಿ ನಿಫ್ಟಿ ಅಂತಕ್ಕಂಥದ್ದು ನಿಮಗೆ ಸೆಟ್ ಆಗಿರುತ್ತೆ. ಈಗ ನಾನು ನಿಫ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ಹಾಕೊಳ್ಬಹುದು, ಬ್ಯಾಂಕ್ ನಿಫ್ಟಿ ಹಾಕೊಳ್ಬಹುದು, ಅಥವಾ ನಿಮಗೆ ಇಕ್ವಿಟಿ ಸ್ಟಾಕ್ಗಳು ರಿಲಯನ್ಸ್ ಬೇಕು ಅಂದ್ರೆ ಅಲ್ಲೂ ಕೂಡ ನೀವು ಆಪ್ಷನ್ ಟ್ರೇಡಿಂಗ್ ನ ಮಾಡಬಹುದು. ಸೊ ಎಕ್ಸಾಂಪಲ್ ಈಗ ನಾನು ನಿಫ್ಟಿಯನ್ನು ನಾನು ಇಟ್ಕೊಳ್ತಾ ಇದ್ದೇನೆ. ಜೊತೆಗೆ ಕೆಳಗಡೆ ನಿಮಗೆ ಒಂದಿಷ್ಟು ರೆಡಿಮೇಡ್ ಆಟೋಮೆಟಿಕ್ಲಿ ನಿಮಗೆ ರೆಡಿಮೇಡ್ ಆದಂತಹ ಒಂದಿಷ್ಟು ಒಂದು ಸ್ಟ್ರಾಟಜಿಗಳು ನಿಮಗೆ ದೊರೆಯುತ್ತೆ. ಇನ್ ಕೇಸ್ ನಾನೇನಾದ್ರೂ ಇವತ್ತು ಬುಲ್ಲಿಶ್ ಇದ್ದೀನಿ, ಇವತ್ತು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ನಂಗೆ ಏನಾದ್ರು ಅನಿಸ್ತಾ ಇದೆ ನಾನು ಬುಲ್ಲಿಶ್ ಇದ್ದೀನಿ ಅಂತಂದ್ರೆ ನಾನಿಲ್ಲಿ ಬುಲ್ಲಿಶ್ ಅಲ್ಲಿ ನನಗೆ ಸಾಕಷ್ಟು ಒಂದಿಷ್ಟು ಸ್ಟ್ರಾಟಜಿಗಳು ನನಗೆ ಇಲ್ಲಿ ದೊರೆಯುತ್ತೆ. ಸೊ ನೀವೇನಾದ್ರೂ ನೆಕೆಡ್ ಆಗಿ ನೀವು ಹೋಗ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ನಿಮಗೆ ಇಲ್ಲಿ ಇದೆ ಅಂತ ಹೇಳ್ಬೋದು. ಅಥವಾ ನಾನು ರಿಸ್ಕ್ ಅನ್ನ ಕಮ್ಮಿ ಮಾಡ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ನಿಮಗೆ ಸ್ಟ್ರಾಟಜಿಗಳು ಇಲ್ಲಿ ದೊರೆಯುತ್ತೆ ಅಂತ ಹೇಳ್ಬಹುದು. ಸೊ ಜೊತೆಗೆ ನಾನೇನಾದ್ರೂ ಇವತ್ತು ಬೇರಿಶ್ ಇದ್ದೀನಿ, ಮಾರ್ಕೆಟ್ ಇವತ್ತು ಕೆಳಗಡೆ ಬರುತ್ತೆ ಅಂತಂದ್ರೆ ಅದಕ್ಕೂ ಕೂಡ ನಿಮಗೆ ಸುಮಾರು ರೀತಿಯ ಒಂದಿಷ್ಟು ಸ್ಟ್ರಾಟಜಿಗಳು ಇಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. ಇಲ್ಲ ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ, ನ್ಯೂಟ್ರಲ್ ಇದೆ ಅಂತಂದ್ರೂ ಕೂಡ ನಿಮಗೆ ಅದಕ್ಕೂ ತಕ್ಕನಾಗಿ ನೀವೇನ್ ಮಾಡಬಹುದು, ಇಲ್ಲಿ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡಬಹುದು. ಜೊತೆಗೆ ಅದರ್ಸ್ ಒಂದಿಷ್ಟು ಒಂದು ಅಡ್ವಾನ್ಸ್ ಆದಂತಹ ಒಂದು ಸ್ಟ್ರಾಟಜಿಗಳು ಇದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಲಾಂಗ್ ಸ್ಟ್ರಾಡಲ್ ಆಗಿರ್ಬೋದು, ಲಾಂಗ್ ಸ್ಟ್ರಾಡಲ್ ಆಗಿರ್ಬೋದು. ಈ ಲಾಂಗ್ ಸ್ಟ್ರಾಡಲ್ ಈಗ ಲಾಂಗ್ ಸ್ಟ್ರಾಡಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ಮಾರ್ಕೆಟ್ ನಲ್ಲಿ ಹೈ ವಾಲಟಿಲಿಟಿ ಇರುತ್ತೆ, ಮಾರ್ಕೆಟ್ ಇವತ್ತು ತುಂಬಾ ಮೇಲ್ಗಡೆ ಹೋಗ್ಬೋದು ಅಥವಾ ಕೆಳಗಡೆ ಹೋಗ್ಬೋದು ಅಂದಾಗ ನೀವು ಈ ಲಾಂಗ್ ಸ್ಟ್ರಾಡಲ್ ಗಳಿಗೆ ಹೋಗಬಹುದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಲಾಂಗ್ ಸ್ಟ್ರಾಡಲ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ಈ ಲಾಂಗ್ ಸ್ಟ್ರಾಡಲ್ ನಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಸ್ಟ್ರೈಕ್ ಪ್ರೈಸ್ ಅನ್ನು ಕೂಡ ಇದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನಿಮ್ಗೆ ಏನು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಓಕೆನಾ, ಸೊ ಇದು ಅಡ್ವಾನ್ಸ್ ಆಗಿ ನಿಮ್ಗೆ ಏನಾದ್ರು ಇನ್ನು ನಿಫ್ಟಿ 50 ಇವತ್ತು ಲಾಂಗ್ ಸ್ಟ್ರಾಡಲ್ ಗೆ ಹೋಗಬೇಕು ಅಂತಂದ್ರೆ ಆಟೋಮೆಟಿಕ್ಲಿ ಅದು ನಿಮಗೆ ಇಲ್ಲಿ ಮಾಡ್ಕೊಡುತ್ತೆ ಅಂತ ಹೇಳ್ಬಹುದು. ಸೊ ಜೊತೆಗೆ ನೀವು ಇಲ್ಲಿ ಇದನ್ನ ಡಿಲ್ಟ್ ಕೂಡ ಮಾಡ್ಕೊಳ್ಬಹುದು. ಜೊತೆಗೆ ನಿಮಗೆ ಚಾರ್ಟ್ ಕೂಡ ಕೆಳಗಡೆ ಕಾಣುತ್ತೆ ಅಂತ ಹೇಳ್ಬಹುದು. ನೋಡಿ, ನೀವೇನಾದ್ರೂ ಲಾಂಗ್ ಸ್ಟ್ರಾಡಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಸೈಡ್ ವೇಸ್ ಇತ್ತು ಅಂತಂದ್ರೆ ಮಾತ್ರ ನಿಮ್ಗೆ ಏನಾದ್ರು ಲಾಸ್ ಆಗುತ್ತೆ. ಏನಾದ್ರೂ ಮಾರ್ಕೆಟ್ ಇವತ್ತಿನ ಒಂದು ಮಾರ್ಕೆಟ್ ಇದೆ ಇದು ಕೇವಲ 0.6% ಗಿಂತ ಮೇಲ್ಗಡೆ ಅಥವಾ ಕೆಳಗಡೆ ಹೋದ್ರೆ ನಿಮಗೆ ಪ್ರಾಫಿಟ್ ಆಗಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಏನಾದ್ರು ಇದು ಇನ್ ಕೇಸ್ ಒಂದೇ ಸರಿ ಮಾರ್ಕೆಟ್ 2% ಕೆಳಗಡೆ ಹೋಯ್ತು ಅಂದ್ರೂ ಕೂಡ ನಿಮಗೆ ಲಾಭ ಆಗುತ್ತೆ. ಹತ್ತತ್ರ ನೀವು ನೋಡಬಹುದು, ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಮಾರ್ಜಿನ್ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಆಗ್ತಕ್ಕಂಥದ್ದು 7,938, ಬಟ್ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ಲಿಮಿಟೆಡ್ ನೋಡಬಹುದು. ನೀವು ಹತ್ತತ್ರ ನಿಮಗೆ 61,000 ಗಂಟೆ ನೀವು ಮಾಡಬಹುದು. ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ಲಿಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಈಗ ನಾನು ಏನ್ ಮಾಡ್ತೀನಿ, ಈಗ ನಾನು ಡಿಲೀಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಈಗ ನಾನು ನನ್ನ ಸಪರೇಟ್ ಸ್ಟ್ರಾಟಜಿಯನ್ನು ನಾನು ಬಿಲ್ಡ್ ಮಾಡಬೇಕು. ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಬಿಲ್ಡ್ ಯುವರ್ ಸ್ಟ್ರಾಟಜಿ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಮ್ಯಾನ್ಯುವಲ್ ಆಗಿ ಕೂಡ ನನ್ನ ಒಂದು ಸ್ಟ್ರಾಟಜಿಯನ್ನು ನಾನು ಬಿಲ್ಡ್ ಮಾಡ್ಕೊಳ್ಬಹುದು. ಈಗ ನಿಮಗೆ ಸ್ಟ್ರಾಟಜಿ ಮಾಡಬೇಕಾದ್ರೆ ಸುಮಾರು ಜನಕ್ಕೆ ಗ್ರೀಕ್ಸ್ ನ ಒಂದು ಅವಶ್ಯಕತೆ ಇರುತ್ತೆ. ಸೊ ಗ್ರೀಕ್ಸ್ ನ ಅವಶ್ಯಕತೆ ಇದ್ದಾಗ ಬೇರೆ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಸಪರೇಟ್ ಆಗಿ ಆಪ್ಷನ್ ಚೈನ್ ಗೆ ಹೋಗಿ ಅಲ್ಲಿ ನೋಡಿ ಮತ್ತೆ ಅಲ್ಲಿಂದ ಇಲ್ಲೆಲ್ಲ ಬಂದ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ರೀತಿ ಅವಶ್ಯಕತೆ ಏನೂ ಇಲ್ಲ. ನೋಡಿ, ಇಲ್ಲಿ ನಾನು ಜಸ್ಟ್ ಗ್ರೀಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ರೆಡಿಮೇಡ್ ನನಗೆ ಎಲ್ಲಾ ಗ್ರೀಕ್ ನ ಒಂದಿಷ್ಟು ಗಾಮ ಆಗಿರ್ಬೋದು, ವೇಗ ಆಗಿರ್ಬೋದು, ತೀಟ ಆಗಿರ್ಬೋದು, ಡೆಲ್ಟಾ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ನನಗೆ ಇಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. ಇದನ್ನ ನೋಡಿ ಕೂಡ ನೀವು ಟ್ರೇಡ್ಗಳನ್ನ ಮಾಡಬಹುದು. ಸೊ ಇನ್ ಕೇಸ್ ನಾನೇನಾದ್ರು ನಾರ್ಮಲ್ ಆಗಿ ನಾನೇ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಈಗ, ಸೊ ನಾನೇನ್ ಮಾಡ್ತೀನಿ, ಕಾಲ್ನ ನಾನು ಮಾಡ್ತೀನಿ ಬೈ ಮಾಡ್ತೇನೆ, ಹಾಗೆ ಒಂದು ಕಾಲ್ನ ನಾನು ಮಾಡ್ತೀನಿ ಸೆಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮತ್ತೆ ಒಂದು ಕಾಲ್ನ ಬೈ ಮಾಡ್ತಾ ಇದ್ದೇನೆ, ಮತ್ತೆ ಒಂದು ಕಾಲ್ನ ನಾನು ಸೆಲ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನನ್ನ ಸ್ಟ್ರಾಟಜಿನ ನಾನು ಮಾಡ್ಕೊಂಡಿದ್ದೀನಿ. ಅಂದ್ರೆ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು. ಸೊ ಈ ರೀತಿ ನಾನು ನೆಕೆಡ್ ಆಗಿ ಯಾವುದೋ ಒಂದು ಎಡ್ದ ಮನಿಯಲ್ಲಿ ನಾನು ಬೈ ಮಾಡಿ ಇಂದ ಮನಿಯಲ್ಲಿ ನಾನು ಸೆಲ್ ಮಾಡಿ ಈ ರೀತಿ ಮಾಡಿದ್ರೆ ಸೊ ಓವರ್ ಆಲ್ ಆಗಿ ನನ್ನ ಪ್ರಾಫಿಟ್ ಎಷ್ಟಾಗಬಹುದು, ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗಬಹುದು. ಸೊ ನನ್ನ ಒಂದು ಓವರ್ ಆಲ್ ಆದಂತಹ ಸ್ಟ್ರಾಟಜಿ ಏನ್ ಹೇಳುತ್ತೆ ಅನ್ನೋದನ್ನ ನಮ್ಗೆ ಇಲ್ಲಿ ಚಾರ್ಟ್ ವೈಸ್ ತೋರಿಸುತ್ತೆ. ಸೊ ನಿಮ್ಮ ಇಲ್ಲಿ ನೋಡಬಹುದು ಮೇಲ್ಗಡೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನಿಮಗೆ ಆಗ್ತಕ್ಕಂಥದ್ದು 23,546 ರೂಪಾಯಿ ಈ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ. ಅಥವಾ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗಬಹುದು, 17,000 ರೂಪಾಯಿ ನಿಮಗೆ ಲಾಸ್ ಆಗಬಹುದು. ಜೊತೆಗೆ ಎಲ್ಲದನ್ನು ಕೂಡ ನಿಮ್ಗೆ ಇಲ್ಲಿ ಕೊಡಲಾಗುತ್ತೆ ಅಂತಾನೆ ಹೇಳ್ಬೋದು. ಬ್ರೇಕ್ ಇವೆನ್, ಸೊ ಇಲ್ಲಿವರೆಗೂ ಹೋದ್ರೆ ನಿಮಗೆ ಲಾಸ್ ಆಗುತ್ತೆ, ಅದರಿಂದ ಕೆಳಗಡೆ ಹೋದ್ರೆ ಲಾಸ್ ಆಗುತ್ತಾ, ಮೇಲ್ಗಡೆ ಹೋದ್ರೆ ಲಾಸ್ ಆಗುತ್ತಾ, ಪ್ರತಿಯೊಂದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸಲಾಗುತ್ತೆ. ಇನ್ ಕೇಸ್ ಈಗ ಯಾವುದೋ ಒಂದು ಸ್ಟ್ರಾಟಜಿನ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಇನ್ನೂ ಅಡ್ವಾನ್ಸ್ ಆದಂತಹ ಫ್ಯೂಚರ್ಸ್ ಏನಪ್ಪಾ ಅಂತಂದ್ರೆ ನೀವು ಪ್ರಾಫಿಟ್ ಅಂಡ್ ಲಾಸ್ ಟೇಬಲ್ ಕೂಡ ನೋಡಬಹುದು. ಜೊತೆಗೆ ಗ್ರೀಕ್ಸ್ ಕೂಡ ನೋಡಬಹುದು, ಸ್ಟ್ರಾಟಜಿ ಚಾರ್ಟ್ ಕೂಡ ನೋಡಬಹುದು. ಹಾಗೆ ನಿಮಗೆ ಮಲ್ಟಿ ಸ್ಟೇಕ್ ಓಯಿ ಕೂಡ ಇಲ್ಲಿ ನಿಮಗೆ ಲಭ್ಯ ಇರುತ್ತೆ ಅಂತ ಹೇಳ್ಬೋದು. ಎಲ್ಲ ಕೂಡ ನೀವು ಒಂದೇ ಇದರಲ್ಲಿ ನೋಡಬಹುದು ಅಂತ ಹೇಳ್ಬೋದು.
ನಿಮಗೆ ಯಾವ ರೀತಿಯ ಒಂದಿಷ್ಟು ಸ್ಟ್ರಾಟಜಿಗಳು ಬೇಕು ಆ ರೀತಿ ನೀವು ಇಲ್ಲಿ ಅದನ್ನ ಬಿಲ್ಡ್ ಮಾಡಬಹುದು ಅಂತ ಹೇಳಬಹುದು. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ರೀಸೆಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಿಮ್ಮ ಸ್ಟ್ರಾಟಜಿಗಳನ್ನ ಅಡ್ವಾನ್ಸ್ ಆಗಿ ನೀವು ಮಾಡಬಹುದು ಅಂತ ಹೇಳ್ಬೋದು. ಸೊ ಜೊತೆಗೆ ಈ ರೀತಿ ನಿಮಗೆ ಹಲವಾರು ಸ್ಟ್ರಾಟಜಿಗಳಿದೆ. ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಇದೇ ಒಂದು ಸ್ಟ್ರಾಟಜಿ ಬಿಲ್ಡರ್ ನಲ್ಲಿ ಯಾವುದೋ ಒಂದು ಸ್ಟ್ರಾಟಜಿನ ನಾನು ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ ನಾನು ಏನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಸ್ಟ್ರಾಟಜಿನ ನನಗೆ ಮಾಡಿದ್ದೇನೆ. ಸೊ ನನಗೆ ಏನ್ ಮಾಡಬೇಕು, ಈಗ ಈ ಒಂದು ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಬಹಳ ಟೈಮ್ ಹಿಡಿಯೋದಿಲ್ಲ. ಎಷ್ಟು ಸಿಂಪಲ್ ಅಂತಂದ್ರೆ, ಈಗ ಯಾವುದೋ ಒಂದು ಸ್ಟ್ರಾಟಜಿನ ಮಾಡಿದ್ದೀನಿ, ಇದ್ರ ಮೇಲೆಲ್ಲ ನನಗೆ ಕಾನ್ಫಿಡೆಂಟ್ ಇದೆ. ಸೊ ಈ ಒಂದು ಸ್ಟ್ರಾಟಜಿಗೆ ನಾನು ಹೋಗಬೇಕು ಅಂತಂದ್ರೆ ಜಸ್ಟ್ ಟ್ರೇಡ್ ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಆರ್ಡರ್ ಆರ್ಡರ್ ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಇಷ್ಟೊಂದು ಅಡ್ವಾನ್ಸ್ ಆದಂತಹ ಫ್ಯೂಚರ್ ಇದರಲ್ಲಿ ಇದೆ ಅಂತ ಹೇಳ್ಬಹುದು. ಸೊ ನೋಡಿ, ನೀವೇನಾದ್ರೂ ಒಬ್ಬ ಆಪ್ಷನ್ ಟ್ರೇಡರ್ ಆಗಿದ್ರೆ, ಅಲ್ಲಿ ಎಸ್ಪೆಷಲಿ ನೀವೇನಾದ್ರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ, ಈ ರೀತಿಯ ಒಂದಿಷ್ಟು ಸ್ಟ್ರಾಟಜಿಗಳು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಈ ರೀತಿ ಅಡ್ವಾನ್ಸ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ಕೂಡ ನೀವು ಟ್ರೇಡ್ ಗಳನ್ನ ಮಾಡಬಹುದು. ಇಲ್ಲೇ ನೀವು ಬೇಕು ಅಂತಂದ್ರೆ ಚೇಂಜಸ್ ಮಾಡಬಹುದು. ಎಕ್ಸಾಂಪಲ್ ನಿಮಗೆ ಎಕ್ಸ್ಪೈರಿ ಡೇಟ್ ಬೇಕು ಅಂದ್ರೆ ಇಲ್ಲೂ ಕೂಡ ಚೇಂಜ್ ಮಾಡಬಹುದು, ಅಥವಾ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಗಳ ಚೇಂಜ್ ಬೇಕು ಅಂದ್ರೆ ಇಲ್ಲೇ ಮಾಡ್ಕೊಳ್ಬಹುದು, ಮತ್ತೆ ಎಡಿಟ್ ಮಾಡ್ಕೊಳ್ಬಹುದು. ಜೊತೆಗೆ ಸೊ ಸ್ಟ್ರೈಕ್ ಪ್ರೈಸ್ ನೀವು ಕಾಲ್ನ ಅಥವಾ ಪುಟ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲೇ ಒಂದೇ ಕ್ಲಿಕ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬಹುದು. ಜೊತೆಗೆ ಲಾಟ್ ಎಷ್ಟು ಬೇಕು ನೀವು ಇಲ್ಲಿ ಸೆಟ್ ಮಾಡಬಹುದು. ಸೊ ಪ್ರತಿಯೊಂದು ಕೂಡ ನಿಮಗೆ ಆಪ್ಷನ್ ಇರುತ್ತೆ. ಮತ್ತೆ ಮಾರ್ಕೆಟ್ ಡೆಪ್ತ್ ಬೇಕು ಅಂತಂದ್ರೆ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ನಿಮಗೆ ಈ ಒಂದು ಈಗ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಈ ಒಂದು ಬಾಸ್ಕೆಟ್ ಗೆ ಒಂದು ರೀನೇಮ್ ಅನ್ನ ಮಾಡ್ತೀನಿ. ಎಕ್ಸಾಂಪಲ್ ನಾನು ಇನ್ನೇಂತ ಮಾಡ್ತೀನಿ, XYZ ಅಂತ ಹೇಳಿ ನಾನೇನ್ ಮಾಡ್ತೀನಿ, ಈ ಒಂದು ಬಾಸ್ಕೆಟ್ ನಾನು ರೀನೇಮ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಾನೇನ್ ಮಾಡ್ತೀನಿ, ಇದನ್ನ ನಾನೀಗ ಸೇವ್ ಮಾಡ್ತೀನಿ. ಸೊ ಇದನ್ನ ಸೇವ್ ಮಾಡಿದ್ರೆ ನಿಮ್ಮ ಒಂದು ಸ್ಟ್ರಾಟಜಿ ಸೇಫ್ ಆಗಿರುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ನೀವು ನೋಡಬಹುದು, ಈಗ ನಾನು ಸ್ಟಾರ್ಟಿಂಗ್ ಏನು ಬಂದಿದ್ದೀನಲ್ಲ, ಸೊ ನನ್ನ ಇದರಲ್ಲಿ ಇದು ಏನಾಗಿರುತ್ತೆ, ಒಂದರಲ್ಲಿ ಸೇವ್ ಆಗಿರುತ್ತೆ. ಎಕ್ಸಾಂಪಲ್ ನನ್ನ ಸ್ಟ್ರಾಟಜಿಗೆ ನಾನು ನೆಕ್ಸ್ಟ್ ಆಪ್ಷನ್ ಓಪನ್ ಮಾಡಿದಾಗ, ಸ್ಟ್ರಾಟಜಿನ ಓಪನ್ ಮಾಡಿದಾಗ ನೀವು ಯಾವುದೇ ಒಂದು ಇದನ್ನ ಏನನ್ನ ಬಿಲ್ಡ್ ಮಾಡಿರ್ತೀರಲ್ಲ ನಿಮ್ಮ ಒಂದು ಸ್ಟ್ರಾಟಜಿನ, ಅದು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಸೇವ್ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಇದರ ಒಂದು ಬ್ಯೂಟಿ ಅಂತ ಹೇಳ್ಬೋದು. ಈ ರೀತಿ ಸುಮಾರು ಫ್ಯೂಚರ್ಸ್ ಇದೆ. ಓಕೆನಾ, ಸೊ ಇವುಗಳನ್ನ ಯೂಸ್ ಮಾಡಿ ನೀವು ಅಡ್ವಾನ್ಸ್ ಆದಂತಹ ಟ್ರೇಡಿಂಗ್ ನ ಮಾಡಬಹುದು. ಸೊ ನೀವು ಇವುಗಳು ಗೊತ್ತಿಲ್ಲದೆ ನೀವೇನಾದ್ರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರ, ಅಥವಾ ಮತ್ತೊಂದನ್ನ ಮಾಡಕ್ ಹೋಗ್ತಿದ್ರ ಆಪ್ಷನ್ ನಲ್ಲಿ ಅಂತಂದ್ರೆ ತುಂಬಾ ರಿಸ್ಕಿ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಅಡ್ವಾನ್ಸ್ ಸ್ಟ್ರಾಟಜಿಗಳನ್ನ ಒಂದು ಕಲ್ತ್ಬಿಟ್ಟು ಇವುಗಳನ್ನ ಅನುಸರಿಸಿ ನೀವೇನಾದ್ರು ಟ್ರೇಡ್ ಮಾಡಿದ್ರೆ ಒಂದು ರೀತಿಯಲ್ಲಿ ಪ್ರಾಫಿಟ್ ಮಾಡಬಹುದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿದೆ. ಸೊ ನಿಮ್ಗೇನಾದ್ರೂ ಇದೇ ರೀತಿ ಒಂದು ಅಡ್ವಾನ್ಸ್ ಆದಂತಹ ಸ್ಟ್ರಾಟಜಿಗಳ ಬಗ್ಗೆ ಐಡಿಯಾ ಬೇಕು, ಈ ನೆಕ್ಸ್ಟ್ ಆಪ್ಷನ್ ಅನ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಇದೇ ರೀತಿ ವಿಡಿಯೋಗಳನ್ನ ಮುಂದೆ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.